Audio Jungle. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನೋಡಿ ವೀಕ್ಷಕರೇ, ಸಾಮಾನ್ಯವಾಗಿ ಡಯಾಬಿಟಿಸ್ ಮಧುಮೇಹ ಕಾಯಿಲೆ ಬಂದವರಲ್ಲಿ ಅತಿ ದೊಡ್ಡ ತಲೆನೋವು ಅಂತ ಹೇಳಿದ್ರೆ ಅವರ ಡಯಟ್. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನೋದ್ರ ಬಗ್ಗೆ ಭಾರಿ ಇದು. ನಾವೆಲ್ಲ ಯಾವ್ದೇ ಡಾಕ್ಟರ್ಸ್ ಹೋಗಿ ರೈಸ್ ಕಡಿಮೆ ಮಾಡಿ, ಚಪಾತಿ ಕಡಿಮೆ ಮಾಡಿ, ಕಾರ್ಬ್ಸ್ ಕಡಿಮೆ ಮಾಡಿ, ಇತ್ತಿನಿ ಅತ್ತಿನಿ ಅಂತ ಹೇಳ್ತಾರೆ. ಆದ್ರೆ ನಾವು ಅದನ್ನೆಲ್ಲ ಬಿಟ್ರೆ ಏನ್ ತಿನ್ನೋದು, ಹೆಂಗ್ ಬದುಕೋದು ಅನ್ನೋದೇ ಕೆಲವರಲ್ಲಿ ತುಂಬಾ ಒಂದು ಡೌಟ್ ಆಗಿರುತ್ತೆ. ಕೆಲವರಂತೂ ಹೇಳ್ತಾರೆ, ನಾನು ಎಷ್ಟೇ ಡಯಟ್ ಮಾಡ್ತೇನೆ, ನಾನು ರೈಸ್ ತಿನ್ನೋದು ಇಷ್ಟೇನೆ, ನಾನು ಚಪಾತಿ ತಿಂದ್ರೆ ಒಂದೇ ತಿನ್ನೋದು, ರಾಗಿ ತಿಂತಾ ಇದೀನಿ, ಮುದ್ದೆ ತಿಂತಾ ಇದೀನಿ, ಹಂಗಾಗ್ಬಿಟ್ಟು ಆದ್ರೂ ಕೂಡ ನನ್ನ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಇದ್ದಷ್ಟೇ ಇದೆ, ಎಷ್ಟೆಲ್ಲಾ ಮೆಡಿಸಿನ್ಸ್ ತಗೊಳ್ತಾ ಇದೀನಿ, ಸುಸ್ತಾಗೋಷ್ಟು ವಾಕಿಂಗ್ ಕೂಡ ಮಾಡ್ತೀನಿ, ಆದ್ರೂ ಕೂಡ ನನ್ನ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ಕೆಲವರಲ್ಲಿ ಒಂದು ಸಮಸ್ಯೆ. ಮತ್ತೆ ಇನ್ನೊಬ್ರಿಗೆ, ನಾವು ಕೆಲವರು ಈಗ ವೆಯ್ಟ್ ಲಾಸ್ಗಾಗ್ಲಿ ಅಥವಾ ಈ IBS ಅಂತ ಕಾಯಿಲೆಗಳಲ್ಲಾಗ್ಲಿ ಅಥವಾ ಸ್ಕಿನ್ ಡಿಸೀಸ್ ಅಲ್ಲಾಗ್ಲಿ, ಎಲ್ಲಿ ಈಗ ಗ್ರೇನ್ ಲೆಸ್ ಥೈರಾಯ್ಡ್ ಸಮಸ್ಯೆಗಳಲ್ಲಾಗ್ಲಿ, ಈ ಸ್ಕಿನ್ ಗ್ರೇನ್ ಲೆಸ್ ಡಯಟ್ ಮಾಡಿ, ಅಂದ್ರೆ ಧಾನ್ಯಗಳನ್ನ ಬಿಟ್ಬಿಡಿ ಒಂದು ಹೊತ್ತು ಅಂತ ಸುಮಾರು ನಾನೆಲ್ಲ ವಿಡಿಯೋದಲ್ಲಿ ಹೇಳಿದೀನಿ. ಈ ಫ್ಯಾಟಿ ಲಿವರ್ ಸಮಸ್ಯೆ ಇದ್ದವರಿಗೆಲ್ಲ ಈ ಧಾನ್ಯಗಳನ್ನ ಬಿಟ್ಬಿಡಿ, ಅದರಿಂದಾನೇ ಫ್ಯಾಟಿ ಲಿವರ್ ಆಗೋದು. ಹಂಗಾಗ್ಬಿಟ್ಟು ಹೇಳಿದಾಗ, ಸರ್ ಅದನ್ನ ತಿನ್ನೋದು ಬಿಟ್ರೆ, ನಾನು ಉಳಿದ ಧಾನ್ಯಗಳನ್ನ ಬಿಟ್ರೆ ಏನ್ ತಿನ್ನೋದು ಅನ್ನೋದು ಡೌಟ್. ಅದಕ್ಕೆ ಕೆಲವು ರೆಸಿಪಿಗಳಿದಾವೆ, ಅದರಲ್ಲಿ ಕೆಲವು ಸೂಪ್ಸ್ಗಳಿದಾವೆ. ನೋಡಿ, ಇವತ್ತು ವೀಕ್ಷಕರು ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಸೂಪ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ನಾನು ನನ್ನ ಮೇಲೆ ಕೂಡ ಪ್ರಯೋಗ ಮಾಡಿದ್ದೀನಿ, ನನ್ನ ಸುಮಾರು ಪೇಷಂಟ್ಸ್ ಗಳ ಮೇಲೆ ಕೂಡ ಇದನ್ನ ಪ್ರಯೋಗ ಮಾಡಿದ್ದೀನಿ. ನನಗೆ ಕೂಡ ಆಕ್ಚುಲಿ ಗ್ರೇಡ್ 1 ಫ್ಯಾಟಿ ಲಿವರ್ ಇತ್ತು. ಮತ್ತೆ ನನ್ನ ಕೊಲೆಸ್ಟ್ರಾಲ್ ಕೂಡ, ನನ್ನ ಹಿಂದಿನ ವಿಡಿಯೋಗಳು ನೋಡಿರ್ಬೋದು, ನನ್ನ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕೂಡ ಅರೌಂಡ್ ಟ್ರೈಗ್ಲಿಸರೈಡ್ ಲೆವೆಲ್ಸ್ ಅರೌಂಡ್ 300 ಲೆವೆಲ್ಸ್ ಇತ್ತು. ಅದನ್ನು ಕೂಡ ಒಂದು ಕಂಟ್ರೋಲ್ ಮಾಡಿದ್ದು ಈ ತರ ಸೂಪ್ ಗಳಿಂದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ, ಆ ರೀತಿ ಒಂದು ಸೂಪ್ ನ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಂದಲ್ಲ, ಅದ್ರಲ್ಲಿ ನೀವು ತರತರವಾಗಿ ಸೂಪ್ ಗಳನ್ನ ಮಾಡ್ಕೋಬಹುದು. ಅದರಲ್ಲಿ ಒಂದು ಅಂತ ಹೇಳಿದ್ರೆ ಕ್ಯಾರೆಟ್ ಸೂಪ್. ನೋಡಿ, ಈಗ ಬೆಳಿಗ್ಗೆ ಈಗ ತಿಂಡಿನೇ ಒಂದು ದೊಡ್ಡ ಸಮಸ್ಯೆ. ಈಗ ಡಯಾಬಿಟಿಸ್ ಇದ್ದವರಲ್ಲಿ ಏನೇ ಆಗ್ಲಿ ಅದರಲ್ಲಿ ರೈಸ್ ಐಟಮ್ಸೇ ಇರುತ್ತೆ, ಇಲ್ಲ ಗೋಧಿ ಐಟಮ್ಸ್ ಇರುತ್ತೆ. ಉಪ್ಪಿಟ್ಟಾಗ್ಲಿ ಗೋಧಿ, ಈಗ ಪಲಾವ್ ಇರ್ಬೋದು, ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಪೂರಿ ಇರ್ಬೋದು, ಚಪಾತಿ ಇರ್ಬೋದು, ಪುಳಿಯೋಗರೆ, ನೀವು ಏನೇ ತಿನ್ನಿ. ನಾವು ಸೌತ್ ಇಂಡಿಯನ್ಸ್ ಅಲ್ಲಂತೂ ಬೆಳಿಗ್ಗೆನು ರೈಸೇ, ಮಧ್ಯಾಹ್ನ ರೈಸೇ, ನೈಟ್ ರೈಸೇ. ನೀವು ಮಧ್ಯಾಹ್ನ ಮತ್ತೆ ರಾತ್ರಿ ಎಷ್ಟೇ ರೈಸ್ ಕಟ್ ಮಾಡಿದ್ರು ಕೂಡ ಬೆಳಿಗ್ಗೆ ತಿಂಡಿಗೆ ಮಾತ್ರ ಅದು ಸಾಕಷ್ಟು ರೈಸ್ನ ಅಂಶ, ಈ ಧಾನ್ಯಗಳ ಅಂಶಗಳು ನಿಮ್ಮ ಹೊಟ್ಟೆಗೆ ಹೋಗಿರ್ತವೆ ಅಲ್ವಾ. ಸೊ ಆಗ ಒಂದು ಸಲ ನೀವು ಕಂಪ್ಲೀಟ್ ಆಗಿ ಕಟ್ ಮಾಡಿ ಅಂತ ಹೇಳಿದಾಗ ಈ ವೆಜಿಟೇರಿಯನ್ಸ್ ಕಷ್ಟ ಆಗುತ್ತೆ. ನಾನ್ ವೆಜಿಟೇರಿಯನ್ಸ್ ಆದ್ರೆ ಏನಾದ್ರು ಒಂದು ಎಗ್ ತಿಂತಾರೆ ಅಥವಾ ಇನ್ನೊಂದೇನೋ ಒಂದು ನಾನ್ ವೆಜಿಟೇರಿಯನ್ ತಿಂತಾರೆ, ಅವರಿಗೆ ಪ್ರೋಟೀನ್ಸ್ ಸಾಕಷ್ಟು ಸಿಗುತ್ತೆ. ಆದ್ರೆ ವೆಜಿಟೇರಿಯನ್ಸ್ ಎಲ್ಲಿಂದ ಸಿಗಬೇಕು ಪ್ರೋಟೀನ್ಸು? ಹೆಲ್ತಿ ಫ್ಯಾಟ್ಸ್ ಅಂತ ನಾವ್ ಏನ್ ಹೇಳ್ತೀವಲ್ಲ, ಆ ಹೆಲ್ತಿ ಫ್ಯಾಟ್ಸ್ ವೆಜಿಟೇರಿಯನ್ ಎಲ್ಲಿಂದ ಸಿಗೋದು ಸಾಧ್ಯ? ಸೊ ಹಾಗಾಗಿ ಇದೊಂದು ಸೂಪು ಈ ಒಂದು ವೇಕಮ್ ನ ಕ್ಲಿಯರ್ ಮಾಡುತ್ತೆ. ಸೊ ಇದೇನು ಅಂತ ಹೇಳಿದ್ರೆ ನೋಡಿ, ವೆರಿ ಸಿಂಪಲ್ ಒಂದು ಸೂಪ್. ಇದು ಮಾಡ್ಕೊಳ್ಳೋದು ತುಂಬಾ ಈಸಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಇದನ್ನ ಕುಡಿದ ನಂತರ ಸುಮಾರು ಹೊತ್ತಿನವರೆಗೆ ಹೊಟ್ಟೆ ಹಸುವಾಗೋದಿಲ್ಲ. ಇದರಲ್ಲಿ ವೇರಿಯೇಷನ್ಸ್ ಗಳಿದೆ. ನಾನು ನಿಮಗೆ ಡೀಟೇಲ್ ಆಗಿ ಆ ಈ ರೆಸಿಪಿ ಹೇಳ್ಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಮೊದಲಿಗೆ ನೀವು ಕ್ಯಾರೆಟ್ ಸೂಪ್ ಹೇಗ್ ಮಾಡ್ಕೊಳ್ಳೋದಪ್ಪ ಅಂತ ಹೇಳಿದ್ರೆ, ಈ ಕ್ಯಾರೆಟ್, ಒಂದು ಕ್ಯಾರೆಟ್ ಸಾಕು ಒಬ್ಬರಿಗೆ, ಒಂದು ಹೊತ್ತಿಗಾದ್ರೆ ಒಂದು ಕ್ಯಾರೆಟ್, ಒಂದು ಮೀಡಿಯಂ ಸೈಜ್ಡ್ ಆನಿಯನ್, ಈರುಳ್ಳಿ. ಈ ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡ್ಬೇಕು. ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಇದನ್ನು ಕೂಡ, ಯಾವುದು ಕ್ಯಾರೆಟ್ ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಬಾಣಲೆಯಲ್ಲಿ ನೀವು ಒಂದು ಸ್ಪೂನ್, ಒಂದು 20 ಗ್ರಾಮ್ನಷ್ಟು ಆಲಿವ್ ಆಯಿಲೋ ಅಥವಾ ಕೋಕೋನಟ್ ಆಯಿಲೋ, ನಿಮಗೆ ಇಷ್ಟ ಆದರೆ ಟೇಸ್ಟ್, ಇಲ್ಲ ಅಂದ್ರೆ ಬೆಣ್ಣೆನೋ ಅಥವಾ ತುಪ್ಪನೋ. ಏನ್ ಸರ್ ಇದು ಎಣ್ಣೆ, ಬೆಣ್ಣೆ, ತುಪ್ಪ ಅಂತ ಹೇಳ್ತಾ ಇದ್ರೆ ಅದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ವಾ, ಫ್ಯಾಟ್ ಜಾಸ್ತಿ ಆಗಲ್ವಾ ಅಂತ ಕೇಳ್ಬೋದು. ಆದ್ರೆ ಈ 4ರಲ್ಲೂ ಇರೋದು ಒಂದು ಹೆಲ್ತಿ ಫ್ಯಾಟ್ಸ್. ಯಾಕಂದ್ರೆ ಈ ಕೋಕೋನಟ್ ಆಯಿಲ್ ಅಲ್ಲಿ ಇರೋದು ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್, ಆಲಿವ್ ಆಯಿಲ್ ಕುಕಿಂಗ್ ಒನ್ ಆಫ್ ದ ಬೆಸ್ಟ್ ಆಯಿಲ್ಸ್. ಅದೇ ರೀತಿ ಬೆಣ್ಣೆ ಅಥವಾ ತುಪ್ಪ ಇರ್ಬೋದು, ಕುಕ್ ಮಾಡ್ಲಿಕ್ಕೆ ಯಾವ ತೊಂದರೆ ಇಲ್ಲ. ಇರುವಂತ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ನಿಮ್ಮ ಗುಡ್ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡುತ್ತೆ ಹೊರತು ಹೆಚ್ಚು ಇದು ಮಾಡೋದ. ನೋಡಿ, 20 ಗ್ರಾಮ್ ಅಂತ ಹೇಳಿದ್ರೆ ಸಾಧಾರಣವಾಗಿ ಒಂದು ಗ್ರಾಮ್ ನಲ್ಲಿ ಒಂದು 9 ಕ್ಯಾಲರೀಸ್ ಇರುತ್ತೆ. ಒಂದು 100ರಿಂದ 150 ಕ್ಯಾಲರೀಸ್ ತನಕ ನಿಮಗೆ ಒಂದು ಸ್ಪೂನು ತುಪ್ಪದಲ್ಲಿ ಸಿಗುತ್ತೆ. ಸೊ ಅಷ್ಟೇ, ನೀವು ಆ ಕ್ಯಾಲರೀಸ್ ಅಷ್ಟೇ ಸಿಗೋದು, ಆದ್ರೆ ಕಾರ್ಬೋಹೈಡ್ರೇಟ್ಸ್ ಸಿಗೋದಿಲ್ಲ. ಹಾಗಾಗಿ ಡಯಾಬಿಟಿಸ್ನವರು ಧೈರ್ಯವಾಗಿ ಇದನ್ನ ತಗೋಬಹುದು. ಈವನ್ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದ್ದವರು ತಗೋಬಹುದು. ನಾನು ಯಾಕೆ ಅಂತ ಮುಂದೆ ಹೇಳ್ತೀನಿ. ನೋಡಿ, ಒಂದು ಸ್ಪೂನ್ ನ ಒಂದು ಬಾಣಲೆಯಲ್ಲಿ ಒಂದು ಸ್ಪೂನ್ ಈ ತರ ತುಪ್ಪನೋ ಬೆಣ್ಣೆನೋ ಅಥವಾ ಕೋಕೋನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ ನ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಹೀಟ್ ಮಾಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿರುವಂತ ಈ ಆನಿಯನ್ ನ ಅದಕ್ಕೆ ಹಾಕ್ಬಿಟ್ಟು ಬಾಡಿಸ್ಕೋಬೇಕು ಚೆನ್ನಾಗಿ. ಅದ್ರ ಹಸಕಲು ವಾಸನೆ ಹೋಗುವಷ್ಟು ಬಾಡಿಸ್ಕೋಬೇಕು. ಅದ್ರ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತ ಕ್ಯಾರೆಟ್ ನ ಅದಕ್ಕೆ ಹಾಕಿ ಅದನ್ನು ಕೂಡ ಬಾಡಿಸ್ಬೇಕು. ಅದೇ ರೀತಿ ಒಂದು 7ರಿಂದ 8 ಗೋಡಂಬಿ, ಕ್ಯಾಶ್ಯೂ ನಟ್ಸ್ ಏನ್ ಬರುತ್ತೆ, ಆ ಕ್ಯಾಶ್ಯೂ ನಟ್ಸ್ ಸಣ್ಣ ತುಂಡು ಮಾಡ್ಬಿಟ್ಟು ಅದಕ್ಕೆ ಹಾಕಿ. ಕ್ಯಾಶ್ಯೂ ನಟ್ಸ್ ಅಂದ ಕೂಡಲೇ ಮತ್ತೆ ಕೆಲವರು ಗಾಬರಿ ಆಗ್ತೀರಾ, ಸರ್ ಕ್ಯಾಶ್ಯೂ ನಟ್ಸ್ ಅಲ್ಲೂ ಕೂಡ ಕ್ಯಾಲರೀಸ್ ಇದೆ, ಅದು ಫ್ಯಾಟ್ ಅಲ್ವಾ, ಅದು ಕೊಲೆಸ್ಟ್ರಾಲ್ ಅಲ್ವಾ ಅಂತ ಕೇಳೋರು ಜಾಸ್ತಿ ಇದ್ದಾರೆ. ಆದ್ರೆ ಯಾವುದೇ ಭಯ ಬೇಡ. ದಿನಕ್ಕೆ 7ರಿಂದ 8 ತಿಂದಲ್ಲಿ ಯಾವ ರೀತಿಯ ಕೊಲೆಸ್ಟ್ರಾಲ್ ಸಮಸ್ಯೆನೂ ಜಾಸ್ತಿ ಆಗಲ್ಲ, ಯಾವ ರೀತಿ ಫ್ಯಾಟು ಜಾಸ್ತಿ ಆಗಲ್ಲ. ಆದ್ರೆ ನಮ್ಮ ದೇಹಕ್ಕೆ ಅಷ್ಟು ಕ್ಯಾಲರೀಸ್ ಬೇಕು, ಅದಕ್ಕೋಸ್ಕರ ಅದನ್ನ ಹಾಕಿ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ತಿಂದ ತಕ್ಷಣ ನಿಮಗೆ ಹೊಟ್ಟೆ ಫುಲ್ ಆದ ಅನುಭವ ಇರಬೇಕು. ಸೊ ಹಾಗಾಗಿ ನಮ್ಮ ಹತ್ರ ರೆಸಿಪಿ ಬರೋಣ. ಸೊ ಫಸ್ಟ್ ಆನಿಯನ್ ಹಾಕಿದ್ರಿ, ಆಮೇಲೆ ಕ್ಯಾರೆಟ್ ಹಾಕಿದ್ರಿ, ಆಮೇಲೆ ಗೋಡಂಬಿನ ಹಾಕಿದ್ರಿ, ಅದನ್ನು ಚೆನ್ನಾಗಿ ಡ್ರೈ ಫ್ರೈ ಮಾಡಿದ್ರಿ. ಆಮೇಲೆ ಒಂದು ಸಣ್ಣ ಒಂದು ಹಿಡಿಯಷ್ಟು ಈ ಕೊತ್ತಂಬರಿಯ ಸೊಪ್ಪನ್ನ ಅದಕ್ಕೆ ಹಾಕಿ,
ಅದನ್ನು ಚೆನ್ನಾಗಿ ಬಾಡಿಸಿ, ಅದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಹಾಕಿ, ಸ್ವಲ್ಪ ಪೆಪ್ಪರ್ನ ಜಜ್ಜಿಬಿಟ್ಟು ಹಾಕಿ, ಅಂದ್ರೆ ಕಾಳು ಮೆಣಸನ್ನ ಜಜ್ಜಿಬಿಟ್ಟು ಹಾಕಿ ಅದನ್ನ ಪೌಡರ್ ಮಾಡಬೇಡಿ, ಪೌಡರ್ ಹಾಕಬೇಡಿ, ಕಲರ್ ಚೇಂಜ್ ಆಗ್ಬಿಡ್ತದೆ ಅದಕ್ಕೋಸ್ಕರ. ಸೊ ಆ ಪೌಡರ್ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಅದನ್ನು ಕೂಡ ಬಾಡಿಸಿ, ನಂತರ 1 ಗ್ಲಾಸ್ ನೀರನ್ನ ಅದಕ್ಕೆ ಹಾಕಿ, ಆ ಬಾಂಡ್ಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೋಂಗ್ ಚೆನ್ನಾಗಿ ಕುದಿಸಿದ ನಂತರ ಇದನ್ನ ತೆಗೆದು ಸೈಡಿಗೆ ಇಟ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗ್ಬಿಡಿ. ತಣ್ಣಗಾದ ನಂತರ ಆ ನೀರ್ನ ಮತ್ತೆ ಈ ತರಕಾರಿಗಳನ್ನ ಬೇರ್ಪಡಿಸಿ, ಆ ತರಕಾರಿಗಳನ್ನ ತಗೊಂಡು ನಿಮ್ಮ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಥಿಕ್ ಪೇಸ್ಟ್ ಬರುತ್ತೆ, ಪೇಸ್ಟ್ ತರ ಒಂದು ಕನ್ಸಿಸ್ಟೆನ್ಸಿ, ರಿಚ್ ಕನ್ಸಿಸ್ಟೆನ್ಸಿ ಇರುವಂತ ಒಂದು ಥಿಕ್ ಪೇಸ್ಟ್ ಬರುತ್ತೆ. ಅದನ್ನ ಈ ನೀರೇನು ನೀವು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ರಲ್ಲ, ಇದ್ರಲ್ಲೇ ಬೇಯಿದ್ರಲ್ಲ, ಆ ಮಿಕ್ಸಿ ಜಾರ್ನ ಅದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ತೆಕ್ಕೊಳ್ಳಿ. ಗಟ್ಟಿಯಾದ ಒಂದು ಸೂಪ್ ಸಿಗುತ್ತೆ, ಒಂದು ಫುಲ್ ಬೌಲ್ ಆಫ್ ಸೂಪ್ ಸಿಗುತ್ತೆ. ಸಾಧ್ಯವಾದ ಒಂದು 250 ml ನೀರು ಇರುತ್ತಲ್ಲ, ಹಾಗಾಗಿ ಒಂದು ಫುಲ್ ಬೌಲ್ ನಿಮಗೆ ಸೂಪ್ ಸಿಗುತ್ತೆ. ಆ ಸೂಪ್ನ ಕುಡೀರಿ. ಅದಕ್ಕೆ ಬೇಕಾದ್ರೆ ನೀವು ನಿಂಬೆಹಣ್ಣು ಹಿಂಡ್ಕೊಂಡು, ಅಥವಾ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು, ಅಥವಾ ಒಂದ್ ಸ್ಪೂನ್ ಬೆಣ್ಣೆ ಹಾಕೊಂಡು ತಿಂತಾ ಬನ್ನಿ, ಅದು ಕುಡಿತಾ ಬನ್ನಿ. ಬೇಸಿಕಲಿ ಏನಾಗುತ್ತೆ ಅಂತ ನೋಡ್ರಿ ವೀಕ್ಷಕರೇ, ಇದನ್ನ ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಶುಗರ್ನ ಅಂಶ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಇದು ನೀವು ತಿಂಡಿಗಿಂತ ಮುಂಚೆನೋ ಅಥವಾ ತಿಂಡಿ ಆದ್ಮೇಲೆ ಅಂತ ಕೇಳ್ಬಿಡಿ, ಹಳೆ ಜೋಕ್ ಇದ್ದಂಗೆ. ಯಾಕಂದ್ರೆ ಇದೇ ನಿಮ್ ತಿಂಡಿ, ಯಾಕಂದ್ರೆ ಅದ್ರಲ್ಲಿ ನಿಮಗೆ ಹೆಚ್ಚು ಕಡಿಮೆ 400 ಕ್ಯಾಲರೀಸ್ ಸಿಗುತ್ತೆ. ಆದ್ರೆ ಕಾರ್ಬೋಹೈಡ್ರೇಟ್ಸ್ ಇಂದ ನಿಮಗೆ ಹೆಚ್ಚು ಇಲ್ಲಿ ಎನರ್ಜಿ ಸಿಕ್ಕಿರಲ್ಲ. ಹಾಗಾಗಿ ನಿಮಗೆ ಒಳ್ಳೆ ಫ್ಯಾಟ್ ಇಂದ, ಒಳ್ಳೆ ಪ್ರೋಟೀನ್ ಇಂದ ನಿಮಗೆ ಈ ಒಂದು ಕಂಪ್ಲೀಟ್ ಹೆಲ್ತಿ ಬ್ರೇಕ್ಫಾಸ್ಟ್, ಈ ಕ್ಯಾರೆಟ್ ನಲ್ಲಾಗ್ಲಿ, ಆನಿಯನ್ ಆಗ್ಲಿ, ಕ್ಯಾಶ್ಯೂಸ್ ಅಲ್ಲಾಗ್ಲಿ, ಇದರಲ್ಲೆಲ್ಲ ಇರುವಂತ ಒಂದು ಒಳ್ಳೆ ವೈಟಮಿನ್ ಅಂಶಗಳು, ಖನಿಜಾಂಶಗಳು ನಿಮ್ಮ ದೇಹನ ಸೇರ್ಬಿಟ್ಟು ಡಯಾಬಿಟಿಸ್ ನಲ್ಲಿ ಅತ್ಯವಶ್ಯಕವಾದ ಏನ್ ಕೊರತೆ ಇರುತ್ತೋ ಈ ಪ್ರೋಟೀನ್ ಮತ್ತೆ ಹೆಲ್ತಿ ಫ್ಯಾಟ್ಸ್, ಅದನ್ನ ಕೂಡ ಪೂರೈಸುತ್ತೆ. ಇನ್ನೊಂದು ಇದು ಕುಡಿದ ನಂತರ, ಯಾಕಂದ್ರೆ ಬೆಣ್ಣೆ ತುಪ್ಪ ಹೇರಳವಾಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಹೊಟ್ಟೆ ಹಸುವಾಗಲ್ಲ, ಗ್ಯಾಸ್ಟ್ರಿಕ್ ಇಂಪ್ಟಿಂಗ್ ಡೆಲಿ ಆಗುತ್ತೆ. ಈಗ ಸಾಧಾರಣವಾಗಿ ನೋಡಿ 9 ರಿಂದ 9:30 ತಿಂದಿನ ಅಭ್ಯಾಸ ಇದ್ದವರಲ್ಲಿ ಆ ಟೈಮಲ್ಲಿ ಏನಾದ್ರು ಈ ಸೂಪ್ ಕುಡಿದ್ರೆ ನಿಮ್ಗೆ ಮಧ್ಯಾಹ್ನ 2 ಗಂಟೆ ತನಕ ಹೊಟ್ಟೆನೇ ಹಸುವಾಗಲ್ಲ. ಬೇಕಾದ್ರೆ ನೀವು ಇದ್ರ ಜೊತೆಗೆ 1 ಕಪ್ ಮೊಸರನ್ನ ತಿನ್ಬಹುದು. ಏನ್ ಸರ್ ಬೆಳಿಗ್ಗೆ ಮೊಸರು ಅಂತ ಹೇಳ್ತಿಲ್ಲ, ಖಂಡಿತ ಯಾವ ತಪ್ಪು ಅಲ್ಲ. ಮೊಸರಾಗ್ಲಿ, ಯೋಗರ್ಟ್ ಆಗ್ಲಿ ಬೆಳಿಗ್ಗೆ ತಿನ್ನೋದ್ರಿಂದ ಯಾವ ರೀತಿ ತೊಂದರೆ ದೇಹಕ್ಕಾಗಲ್ಲ. ಯೂಶಲಿ ಎಲ್ಲಾ ಕಂಟ್ರೀಸ್ ನಲ್ಲೂ ಕೂಡ ಬೆಳಿಗ್ಗೆ ಯೋಗರ್ಟ್ ಕಳ್ಸಿ ತಿನ್ನುವಂತ ಅಭ್ಯಾಸ ಇದೆ, ಯಾಕಂದ್ರೆ ಅದು ಕೂಡ ಒಂದು ಹೆಲ್ತಿ ಫ್ಯಾಟ್. ಹಾಗೆ ಒಂದು ಒಳ್ಳೆ ಪ್ರೋಬಯೋಟಿಕ್ ರಿಚ್, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಸಪ್ಲೈ ಮಾಡಬೇಕು ಅಂದ್ರೆ ವೆಜಿಟೇರಿಯನ್ಸ್ಗೆ ಇದಕ್ಕಿಂತ ಹೆಚ್ಚು ಒಂದು ಅಮೃತವಂತ ಒಂದು ಬೇರೆ ಒಂದು ಸಾಧನನೇ ಇಲ್ಲ ಒಳ್ಳೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಮಾಡ್ಲಿಕ್ಕೆ. ಸೊ ಹಾಗಾಗಿ ಇದನ್ನ ತಗೊಳ್ತಾ ಬರ್ತದೆ ಕಂಟಿನ್ಯೂಸ್. ನಿಮ್ಗೆ 1 ತಿಂಗಳು ನೋಡಿ, ನಾನು ನನ್ನ ಒಂದು ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಿ. ವೆಯ್ಟ್ ಲಾಸ್ ಮಾಡಕ್ ಬಂದವರಲ್ಲೂ ಕೂಡ ನಾನು ಈ ಸೂಪ್ ನೀಡಿದಾಗ ಹೆದರು ಬಿಟ್ಟಿದ್ರು. ಆಕ್ಚುಲಿ ನಿಜವಾಗ್ಲೂ ಆಗುತ್ತಾ, ಇಷ್ಟೊಂದು ಫ್ಯಾಟ್ ಎಲ್ಲ ಇದೆಯಲ್ಲ, ನಮಗೆ ವೆಯ್ಟ್ ಲಾಸ್ ಆಗುತ್ತಾ ಅಂತ. ಇದು ಕೊಟ್ಟಾಗ 1 ತಿಂಗಳು ಮಾಡಿ ನೋಡಿದಾಗ 5 to 6 kgs ವೆಯ್ಟ್ ರಿಡ್ಯೂಸ್ ಆಗೋದನ್ನ ನನ್ನ ಕ್ಲಿನಿಕಲ್ ನಾನು ನೋಡಿದೀನಿ. ವೆಯ್ಟ್ ಲಾಸ್ ಇಷ್ಟಪಡೋರು ಇದನ್ನ ನೋಡಿ, ಇದನ್ನ ಒಂದ್ಸಲ ರಿವೈಂಡ್ ಮಾಡ್ಕೊಂಡು ಮತ್ತೆ ನೀಟಾಗಿ ಬರ್ಕೊಂಡು ಇದನ್ನ ಮಾಡ್ಕೊಂಡು ಬನ್ನಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದೇ ರೀತಿ ಬೇಜಾರಾಗಲ್ಲ. ಒಂದು ಸಮಯ ನಿಮಗೆ ಬೇಜಾರಾಯ್ತು, ನಿಮಗೆ ಕ್ಯಾರೆಟ್ ಸೂಪ್ ಕುಡಿದು ಬೇಜಾರಾಯ್ತು, ಏನ್ ಸರ್ ದಿನ ಕ್ಯಾರೆಟ್ ಅಂದ್ಕೊಂಡು ಬೇಜಾರಾಯ್ತು ಅನ್ನೋ ಪಕ್ಷದಲ್ಲಿ ಒಂದು ಆಲ್ಟರ್ನೇಟಿವ್ ಇದೆ. ಈ ಕ್ಯಾರೆಟ್ ನ ಬದಲಿಗೆ ನೀವು 1 ಕಟ್ಟು ಪಾಲಕ್ ಸೊಪ್ಪು ಸಣ್ಣ ಕಟ್ ಮಾಡಿ ಈ ಕ್ಯಾರೆಟ್ ಹಾಕಿದ್ರಲ್ಲ, ಆ ಕ್ಯಾರೆಟ್ ನ ಬದಲಿಗೆ ಇದನ್ನ ಹಾಕಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಕುಡಿಬಹುದು. ಇದು ಪಾಲಕ್ ಸೂಪ್ ಆಗುತ್ತೆ. ಅದೇ ರೀತಿ ಪಂಪ್ಕಿನ್ ಸೂಪ್, ಚೀನಿಕಾಯಿ, ಈ ಕೆಂಪು ಕದ್ದು ಬರ್ತಲ್ಲ, ಇದು ಚೀನಿಕಾಯಿ ಅಂತ ಏನ್ ಹೇಳ್ತೀವಿ, ಪಂಪ್ಕಿನ್ ನ, ಅದನ್ನ ಕೂಡ 4 ಈ ಸೈಜ್ ನಲ್ಲಿ ಪೀಸ್ಗಳು, ಒಂದು 100 ರಿಂದ 125 ಗ್ರಾಮ್ನಷ್ಟು ಬರುವಷ್ಟು ಪಂಪ್ಕಿನ್ ನ ತಗೊಂಡು ಸಿಪ್ಪೆ ಸುಲ್ದಿರೋದನ್ನ ಅದನ್ನ ಸಣ್ಣ ಕಟ್ ಮಾಡ್ಕೊಂಡು ಇದೇ ರೀತಿ ಬಾಡಿಸ್ಕೊಂಡು, ಕೆಲವರಿಗೆ ಪಂಪ್ಕಿನ್ ಆಗ್ಬರಲ್ಲ, ಹಾಗೆ ಆಗುವಂತವ್ರು, ಇಷ್ಟಪಡುವಂತವ್ರು ಈ ಪಂಪ್ಕಿನ್ ಸೂಪ್ ನ ಕೂಡ ಮಾಡ್ಕೊಂಡು ಕುಡಿಬಹುದು. ಎಫೆಕ್ಟ್ ಸಿಮಿಲರ್ ಇರುತ್ತೆ. ಪಾಲಕ್ ಸೂಪ್ ಮಾಡಿ ಅದಕ್ಕೆ ಆದಂತ ಒಂದು ನಿರ್ದಿಷ್ಟವಾದ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ. ಅದೇ ರೀತಿ ಪಂಪ್ಕಿನ್ಗೂ ಇರುತ್ತೆ, ಅದೇ ರೀತಿ ಕ್ಯಾರೆಟ್ಗೂ ಇರುತ್ತೆ. ಸೊ ನಿಮ್ಗೆ ಕ್ಯಾರೆಟ್ ಎತ್ಕೊಳ್ಳೋದ್ರೆ ಬೇಜಾರಾಗೋದಲ್ಲಿ ಪಾಲಕ್ ಸೂಪ್ ಒಂದೊಂದಿನ ಮಾಡ್ಕೊಳ್ಳಿ, ಒಂದೊಂದಿನ ಪಂಪ್ಕಿನ್ ಸೂಪ್ ಮಾಡ್ಕೊಳ್ಳಿ. ಈ ಸೂಪ್ಗಳನ್ನ ಕುಡಿತಾ ಬನ್ನಿ. ಎಫೆಕ್ಟ್ಸ್ ಸಿಮಿಲರ್ ಇರುತ್ತೆ. ಪ್ರತಿಯೊಂದು ವೆಜಿಟೇಬಲ್ಸ್ಗೂ ತನ್ನದೇ ಆದಂತ ಗುಣಗಳಿರುತ್ತೆ. ಹಾಗಾಗಿ ನಿಮ್ಮ ಹೆಲ್ತ್ಗೆ ಇದೆಲ್ಲವೂ ಒಂದು ಉತ್ತಮವಾದ ಒಂದು ಸಪ್ಲಿಮೆಂಟ್ ನ ಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಈ ಡಯಾಬಿಟಿಸ್ ಇದ್ದವರಾಗಿರ್ಬೋದು, ವೆಯ್ಟ್ ಲಾಸ್ ಇಷ್ಟಪಡೋರಾಗಿರ್ಬೋದು, ಫ್ಯಾಟಿ ಲಿವರ್ ಸಮಸ್ಯೆ ಇರ್ಬೋದು, ಅಥವಾ ಈಗ ಆಟೋ ಇಮ್ಯೂನ್ ಥೈರಾಯ್ಡ್ ಪ್ರಾಬ್ಲಮ್ ಇರೋದಿರ್ಬೋದು, ರೊಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಇಂಥವ್ರಿಗೆಲ್ಲ ಎಲ್ಲಿ ನಾವು ಗ್ರೇನ್ ಲೆಸ್ ಜಾಸ್ತಿ ಮಾಡ್ತಾ ಬನ್ನಿ ಅಂತ ಹೇಳ್ತೀವೋ, ನಿಮ್ ಗ್ರೇನ್ಸ್ ಇಂದ ಆಗ್ತಾ ಇರುವಂತ ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವೋ, ಇದೊಂದು ಬ್ರೇಕ್ಫಾಸ್ಟ್ ನ ಒಂದು ಸಬ್ಸ್ಟಿಟ್ಯೂಟ್ ಆಗಿ ನೀವು ಖಂಡಿತವಾಗ್ಲೂ ಯೂಸ್ ಮಾಡಬಹುದು. ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೆಂಗಿತ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಇದೇ ತರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.